ಚುನಾವಣಾ ಆಯೋಗದ ವಿಚಾರ ರಾಹುಲ್ ಗಾಂಧಿ ಅವರ ಮುತ್ಯ ಯಾರಿದ್ರು ನೆಹರು 14 ಓಟ ವಲ್ಲಭಭಾಯಿ ಪಟೇಲ್ರಿಗೆ ಬಿದ್ದಿದ್ದು, 1 ಓಟ್ ನೆಹರುಗೆ ಬಿದ್ದಿದ್ದು. ಯಾರು ದೇಶದ ಪ್ರಧಾನಮಂತ್ರಿ ಆಗ್ಬೇಕಂದಾಗ, ದೇಶದ ನೇತೃತ್ವ ತಗೋಬೇಕಂದಾಗ ಅವತ್ತು 15 ರಾಜ್ಯಗಳಿದ್ದು. 15 ರಾಜ್ಯನಾಗ 14 ರಾಜ್ಯದವರು ಸರ್ದಾರ್ ವಲ್ಲಭಭಾಯಿ ಪಟೇಲರು ದೇಶದ ನೇತೃತ್ವ ತಗೋಬೇಕಂದ್ರು. ನೆಹರುಗೆ 1 ಓಟ್ ಬಿದ್ದಿತ್ತು, ಅವನದು 1 ಓಟ. ಅದಕ್ಕೆ ಯಾವ ನೈತಿಕತೆ ಇಲ್ಲ. ಇಲಾಹಾಬಾದ್ನಲ್ಲಿ ಇಂದಿರಾ ಗಾಂಧಿ ಸೋತಿದ್ದೆ ಹಂಗೆ. ರಾಜನಾರಾಯಣ ಅವ್ರದ್ದು ಬೋಗಸ್ ವೋಟಿಂಗ್ ಮಾಡ್ಯಾರ್ತೆ, ಹೈಕೋರ್ಟ್ ಅವ್ರನ್ನ ನಿಷೇಧ ಹಾಕ್ತು, ಅವರ ಸದಸ್ಯತ್ವ ರದ್ದು ಮಾಡ್ತು. ಅದಕ್ಕೆ ನಾವು ಒಂದು ಮಾತು ಹೇಳ್ತೀನಿ, ರಾಹುಲ್ ಗಾಂಧಿ ಅದು ದೊಡ್ಡ ಬಚ್ಚೆ, ಅದಕ್ಕೇನು ಇಲ್ಲ, ಮೆದಳೇ ಇಲ್ಲ. ಎಲ್ಲರೂ ಇಲ್ಲಿ ಮೆದುಳು ಇರ್ತೈತಿ, ರಾಹುಲ್ ಗಾಂಧಿ ಮಳೆಕಾಲದಾಗೈತಿ ಮೆದುಳು. ಚುನಾವಣಾ ಆಯೋಗದ ವಿಚಾರ ರಾಹುಲ್ ಗಾಂಧಿ ಅವರ ಮುತ್ಯ ಯಾರಿದ್ರು ನೆಹರು 14 ಓಟ ವಲ್ಲಭಭಾಯಿ ಪಟೇಲ್ರಿಗೆ ಬಿದ್ದಿದ್ದು, 1 ಓಟ್ ನೆಹರುಗೆ ಬಿದ್ದಿದ್ದು. ಯಾರು ದೇಶದ ಪ್ರಧಾನಮಂತ್ರಿ ಆಗ್ಬೇಕಂದಾಗ, ದೇಶದ ನೇತೃತ್ವ ತಗೋಬೇಕಂದಾಗ ಅವತ್ತು 15 ರಾಜ್ಯಗಳಿದ್ದು. 15 ರಾಜ್ಯನಾಗ 14 ರಾಜ್ಯದವರು ಸರ್ದಾರ್ ವಲ್ಲಭಭಾಯಿ ಪಟೇಲರು ದೇಶದ ನೇತೃತ್ವ ತಗೋಬೇಕಂದ್ರು. ನೆಹರುಗೆ 1 ಓಟ್ ಬಿದ್ದಿತ್ತು, ಅವನದು 1 ಓಟ. ಅದಕ್ಕೆ ಯಾವ ನೈತಿಕತೆ ಇಲ್ಲ. ಇಲಾಹಾಬಾದ್ನಲ್ಲಿ ಇಂದಿರಾ ಗಾಂಧಿ ಸೋತಿದ್ದೆ ಹಂಗೆ. ರಾಜನಾರಾಯಣ ಅವ್ರದ್ದು ಬೋಗಸ್ ವೋಟಿಂಗ್ ಮಾಡ್ಯಾರ್ತೆ, ಹೈಕೋರ್ಟ್ ಅವ್ರನ್ನ ನಿಷೇಧ ಹಾಕ್ತು, ಅವರ ಸದಸ್ಯತ್ವ ರದ್ದು ಮಾಡ್ತು. ಅದಕ್ಕೆ ನಾವು ಒಂದು ಮಾತು ಹೇಳ್ತೀನಿ, ರಾಹುಲ್ ಗಾಂಧಿ ಅದು ದೊಡ್ಡ ಬಚ್ಚೆ, ಅದಕ್ಕೇನು ಇಲ್ಲ, ಮೆದಳೇ ಇಲ್ಲ. ಎಲ್ಲರೂ ಇಲ್ಲಿ ಮೆದುಳು ಇರ್ತೈತಿ, ರಾಹುಲ್ ಗಾಂಧಿ ಮಳೆಕಾಲದಾಗೈತಿ ಮೆದುಳು.